ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಆರ್ಟಿಐ ಕಾರ್ಯಕರ್ತ ಪುಂಡಲಿಕ್ ಹಿರೇಹಿಪ್ಪಲಿಗಿ ಅವರಿಗೆ ಜೀವ ಬೆದರಿಕೆ ಹಿನ್ನೆಲೆ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರಿಗೆ, ಹೋರಾಟ ಮಾಡುವವರಿಗೆ ಅಂದ್ರೆ ನಮ್ಮಂತಹ ಸಾಮಾಜಿಕ ಹೋರಾಟಗಾರರಿಗೆ ರಕ್ಷಣೆ ಮಾಡಬೇಕಾದದ್ದು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಕರ್ತವ್ಯವಾಗಿದೆ ಎಂದು ಪುಂಡಲಿಕ್ ಹಿರೇಹಿಪ್ಪಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮಾಜಿಕ ಹೋರಾಟಗಾರರಿಗೆ ಸಮಾಜಘಾತುಕರು ಅವರ ಕುಟುಂಬದವರಿಗೆ ತೊಂದರೆ ಕೊಡುವ ಸಾಧ್ಯತೆ ಹೆಚ್ಚು. ನಮ್ಮಂತ ಹೋರಾಟಗಾರರಿಗೆ ರಕ್ಷಣೆ ನೀಡಬೇಕಾದವರು ಪೊಲೀಸರು. ಆದ್ರೆ ಪೊಲೀಸರು ಭ್ರಷ್ಟರ ಜೊತೆಗೂಡಿ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡುವುದು, ರೌಡಿ ಶೀಟರ್ ಓಪನ್ ಮಾಡುವುದು ಇದು ಸರಿಯೇ ಎಂದು ಪ್ರಶ್ನಿಸಿದರು. ಕಾನೂನು ದುರುಪಯೋಗ ಮಾಡುವ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಬೇಕು, ಇದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ನನಗೆ ಜೀವ ಬೆದರಿಕೆ ಹಾಕುತ್ತಿರುವವರ ವಿರುದ್ಧ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ. ಸಾವಳಗಿ ಪಿಎಸ್ಐ ಅವರ ಮೇಲೆ ತಕ್ಷಣ ಪ್ರಕರಣ ದಾಖಲು ಮಾಡಬೇಕು, ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕು ಎಂದು ಹೇಳಿದರು. ನಮಸ್ಕಾರ, ನಾನು ಬಾಳಪ್ಪ ಹರಪಾಳೆ, ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಸದಸ್ಯನಾಗಿದ್ದು, ಏನಪ್ಪ ಅಂದ್ರೆ ನಮ್ಮದು ಮನಿ ಸಂಬಂಧ ನಾವು ವಿಡಿಯೋ ಸರ್ ಕೇಳಪ್ಪಾದಾಗ ಮನಿ ಏನಪ್ಪ ಅಂದ್ರೆ ಸವಳಿ ಗ್ರಾಮದಲ್ಲಿ 648 ಬಿ ಸವಳಗಿ ಗ್ರಾಮದಲ್ಲಿ ಚಿತ್ರಾಜಿತ ಆಸ್ತಿ ತಮ್ಮಣ್ಣ ಕಂಡು ಹರಪಾಳೆ ಇವರ ಮನೆಯಾಗಿದ್ದು, ಇವರು 5 ಮಂದಿ ಮಕ್ಕಳು ಇದ್ರು ಹೊತ್ತಾಗ ಇಬ್ಬರು ಹೆಸರಲ್ಲೇ ಆಗಿ ಮತ್ತೊಬ್ಬರ ಹೆಸರಲ್ಲೇ ಖರೀದಿ ಕೊಟ್ಟಾರ. ಇಬ್ಬರು 3 ಮಂದಿ ಏನೈತಿರಲ್ಲ ಏನೋ ಅವ್ರ ಹೆಸರಲ್ಲಿ ಏನೋ ಆಸ್ತಿ ಏನೂ ಆಗಿಲ್ಲ. ನಾವು ಕೇಳಾಕ ಪಂಚಾಯತಿಗೆ ಕೇಳಕ್ಕೆ ಹೋದ್ರೆ ನಾವು ಖರಾಬೇಕಂತ ನಾವು ಮಾಹಿತಿ ಹಾಕಿನಾಗ ಕೇಳಿದಾಗ ಅವ್ರು ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ. ಇದ್ರ ಮಾಹಿತಿ ನಮಗೇನು ಕೊಟ್ಟಿಲ್ಲ. ಕೇಳಿದಾಗ ಏನಂದ್ರು ನಮಗೆ ಇದ್ರದ್ದು ಮೂಲ ದಾಖಲಾತಿಗಳು ಇದ್ರದ್ದು ಏನೂ ಸಂಬಂಧಪಟ್ಟಂತೆ ನಮಗೇನು ಗೊತ್ತಿಲ್ಲ, ನಮ್ಮ ಪಂಚಾಯತ್ಯಾಗ ಏನೂ ಇಲ್ಲ, ಇದಕ್ಕೆ ಕರಾವಣೂ ಇಲ್ಲ. ಈ ಸದರಿ ಆಸ್ತಿಗೆ ನಮ್ಮ ಇದು ಆದಂಥದ್ದು ನಮ್ಮ ಮಂತ್ರಿ ದಾಖಲಾತಿಗಳು ಇಲ್ಲ. ಆದ ಕಾರಣ ನಾವು ಏನೋ ಆಸ್ತಿ ಇಲ್ಲಪ್ಪ ಅಂದ್ರೆ ಹೆಂಗಾಯ್ತು? ಈಗ ಕಂಪ್ಯೂಟರ್ ತರಗೈತಿ 24, ಬೇರೆ ಹೆಸರಲ್ಲಿ ಖರೀದಿ ಆಗೈತಿ. ಇದೆಲ್ಲ ಆಗಿದ್ದು ನಾವು ಕೋರ್ಟ್ ಸ್ಟೇ ತೊಗೊಂಬಂದ್ರಿಂದ ಮತ್ತು ಪಂಚಾಯತ್ಯಾಗ ಮತ್ತು ಇಲ್ಲಿ ಸ್ಟೇಷನ್ಗೆ ಕೊಟ್ಟಾಗ ಇವರು ಸರು ನಮ್ಮ ಮ್ಯಾಗ ನಾವು ಪದೇ ಅವ್ರಿಗೆ ಏನು ಅಲ್ಟ್ರಾಸಿಟಿ ನಮ್ಮ ಮ್ಯಾಗ ನಾವು ಮಾಹಿತಿ ಹಾಕಿನಾಗ ಕೇಳ್ತೀವಿ ಸರ್. ಕೇಳಿದಾಗ ನಾವು ಇದ್ರ ಕರಾವ ಸರ್, ನಮ್ಗೆ ಇದ್ರ ಕರಾವ ಬೇಕಂತ ಹೇಳಿ ನಮ್ಮ ತಮ್ಮಣ್ಣ ಕಂಡು ಹರಪಾಳೆ ಸರ್. ಆಸ್ತಿ 648 ಬಿ ಸರ್. ಇದು ಮನಿ ಇತ್ತು ಸರ್. ಮನಿ ಇದು ಹೊತ್ತಾಗ ನಾವು ಕೇಳಿದಾಗ ರೀ ಅವ್ರು ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಆದ ಕಾರಣ ಈ 3 ದಾಖಲಾತಿಗಳು ಇಲ್ಲ ಯಾರು ನಮ್ಮ ವಿಡಿಯೋ ಸರ್ ಅಂತ ನಾವು ಕೇಳಕ್ಕೆ ಇಲ್ಲ. ನೀ ಅದ್ರ ನಮ್ಮ ಸ್ಟೇಷನ್ಗೆ ಬಂದ್ರೆ ನಮ್ಮ ಮ್ಯಾಗ ಏನೈತಿಲ್ಲ ಅಲ್ಟ್ರಾಸಿಟಿ ಕೇಸ್ ಮಾಡಿದಾಗ ಅರ್ಜಿ ಕೊಡ್ರಿ ಸರ್. ಆ ಹೊತ್ತಿನಾಗ ನಾವು ಸ್ಟೇಷನ್ಗೆ ಬಂದು ಭೇಟಿ ಇದ್ದೀವಿ. ಅಪ್ಪು ಹಿಂಗೆ ಸರ್ ಇದ್ದೀವಿ. ಅವ್ರಿಗೆ ಬಂದು ಭೇಟಿ ಆದಾಗ ಅದನ್ನು ಸರ್ ಅವ್ರು ಕೂಡ ಮಾತಾಡ್ತಿರ್ತೀವಿ, ಅದನ್ನು ಬಗೆಹರಿಸ್ತೀವಿ. ಈಗಾಗಲೇ ನಾವು ಸ್ಟೇ ತೊಗೊಂಬಂದು ಹೊತ್ತಿನಾಗ ರೀ ಪಂಚಾಯತಿಗೆ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಸ್ಟೇಷನ್ಗೆ ಅಪ್ಪು ಸರ್ ಅವ್ರಿಗೆ ಕೊಟ್ಟಿದ್ದೇವೆ ಸರ್. ಬಟ್ ಹೊತ್ತಿನಾಗ ಏನೈತಿಲ್ಲ ನಾವು ಅವ್ರ ಅಂಗಡಿ ಇರೋದನ್ನ ಪ್ರತಿ ರವಿವಾರ ಒಮ್ಮೆ ಮನೆ ಕಡಿಯೋರು ಸರ್. ಒಮ್ಮೆ ಅಂಗಡಿ ಹಾಕ್ಲಾತ್ತಾಗ ನನಗೆ ಬಾಂಧ್ಗಿರ ಮಧ್ಯಾಹ್ನ 1-1:30 ಗಂಟೆ ಬಾಂಧ್ ಸರ್ ಅವ್ರಿಗೆ ಹೇಳಕ್ಕೆ ಬಂತು ಸರ್. ಅವ್ರೇನು ಹೇಳಿದ್ರು ನಮ್ಗೆ ಸ್ಟೇ ಕೊಡುವತ್ತಾಗ ಅವ್ರು ಸರ್ ವಾರ ಮಾಡ್ತೇವೆ ಹೇಳಿದ್ರಿ. ಅವ್ರು ವಾರನೂ ಮಾಡಿಲ್ಲ, ಏನೂ ಇಲ್ಲ. ಅವ್ನು ಕೇಳಕ್ಕೆ ಬರೋದ್ರಾಗ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡಿ ಸರ್. ಇದೊಂದು ಬಂದು ಸ್ಟೇಷನ್ ಪದೇ ಬಂದಿದ್ರೆ ನೀನು ವಾದ ಒಳಗೆ ಹಾಕ್ತೀನಿ, ಯಾವ್ದಾರು ಕೇಸ್ ನೆಟ್ಟಿಟ್ ಮಾಡಿ ತೆಗೆದ್ರೆ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡೋದು ಯಾರ್ರಿ? ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಜಿಲ್ಲಾಧ್ಯಕ್ಷ ದಶರಥ್ ಕಾಂಬ್ಳೆ, ನಮ್ಮ ಕಾರ್ಯಕರ್ತರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವು ಕೈಕಟ್ಟಿ ಸುಮ್ಮನೆ ಕೂರೋದಿಲ್ಲ, ಅಂತವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ. ಹಾಗೆ ನಮ್ಮ ಕಾರ್ಯಕರ್ತ ಪುಂಡಲಿಕ್ ಅವರಿಗೆ ಕೊಲೆ ಬೆದರಿಕೆ ಹಾಕುವವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸ್ ಇಲಾಖೆಯನ್ನ ಆಗ್ರಹಿಸಿದ್ರು. ಒಂದು ವೇಳೆ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾಧ್ಯಕ್ಷನಾಗಿ ನಾನು ದಶರಥ್ ಯಮನಪ್ಪ ಕಾಂಬ್ಳೆ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮದ
ಪುಂಡ್ಲಿಕ್ ಹರ್ಪಾಳಿಯವರ ಆಸ್ತಿ ಸಂಬಂಧಪಟ್ಟಂತೆ ಅವರ ಮೇಲೆ ವಿರೋಧಿಗಳಾದ ತುಕಾರಾಮ್ ಬಾಪ್ಕರ್, ಕಾಮೇಶ್ ಬಾಪ್ಕರ್, ಆಮೇಲೆ ಗ್ರಾಮ ಪಂಚಾಯತಿ ಪಿ.ಡಿ.ಒ ಆದ ಗಿರೀಶ್ ಲಕ್ಷ್ಮಣ್ ಕಡ್ಕೋಳ್ ಅವರು ಇವ್ರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿ ಇವ್ರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತ ಪೇಷಂಟ್ ಬಂದು ನಾವು ಕೇಳಿದಾಗ ಗ್ರಾಮ ಪಂಚಾಯತಿ ಪಿ.ಡಿ.ಒ ಆಗಲಿ ಆಮೇಲೆ ಬಾಪ್ಕರ್ ಅವ್ರಾಗಲಿ ಅವ್ರ ಮೇಲೆ ನಾವು ಜೀವ ಬೇಕೆ ನಾವು ದೂರು ಕೊಟ್ಟಿದ್ವು. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಪರಿಶೀಲನೆ ಮಾಡಿ ಕೊಟ್ಟಿದ್ವು. ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಇವ್ರು ಯಾರು ಸಾವಳಗಿ ಗ್ರಾಮದ ಪಿ.ಡಿ.ಒ ಇವ್ರು ಭಾಳ ತೊಂದರೆ ಕೊಡಕತ್ತಾನ. ಆಮೇಲೆ ಸಾವಳಗಿ ಪೊಲೀಸ್ ಸ್ಟೇಷನ್ PS ಆದ ಅಪ್ಪುತ್ತಮ್ಮನ ಐಗೆ ಅವರು ಇವ್ರು ಪದೇ ಸ್ಟೇಷನ್ಗೆ ಕರೆಸಿ ಇವ್ರು ಟ್ರಾನ್ಸ್ಫರ್ ಮಾಡಿ ಆಸ್ತಿ ಸಂಬಂಧಪಟ್ಟಂತ ಕೇಸ್ ತಗೊಳ್ಳಾರ್ದನ ಇವ್ರು ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಇವ್ರ ಮೊಬೈಲ್ ಕಳ್ಸ್ಕೊಂಡು ಇವ್ರು ಇನ್ನೊಂದ್ಸಲ ನೀವು ಪದೇ ಸ್ಟೇಷನ್ಗೆ ಬಂದ್ರೆ ನೀವೆಲ್ಲ ನಿಮ್ಗೆ ಕೇಸ್ ಮಾಡ್ತಾರೆ ಅಂತ ಹೇಳಿ ತೊಂದರೆ ಮಾಡಿದ್ದಾಗೆ ನಾವು PS ಅವ್ರನ್ನೆಲ್ಲ ನೀವು ಆ್ಯಕ್ಷನ್ ತೊಗೊಳಿಲ್ಲಪ್ಪ ಅಂದ್ರೆ ಸಂಬಂಧಪಟ್ಟಂತ ನಾವು SP ಆಫೀಸ್ ಮುಂದೆ ಧರಣಿ ಮಾಡ್ತೀವಿ. SP ಅವರು ಇವ್ರ ಮೇಲೆ ಆ್ಯಕ್ಷನ್ ತೊಗೊಳಿಲ್ಲಪ್ಪ ಅಂತಂದ್ರೆ ನಾವು IG ಆಫೀಸ್ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿಸಿಂದ ಕರ್ನಾಟಕ ರಾಜ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತನಾದ ಪುಂಡ್ಲಿಕ್ ಹರ್ಪಾಳ್ ಅವ್ರಿಗೆ ಏನೋ ತೊಂದರೆ ಆದವು, ನಾವೇನು ನೆಟ್ಟದಾಗ ಏನು ಹೆಸರು ಕೊಟ್ಟಿದ್ವಿಲ್ಲ ಇವರೇ ಎಲ್ಲ ನೇರವಾಗಿ ಕಾರಣ ಆಗಿರೋದು ಅಂತ ಹೇಳಿ ಇದು ತಮ್ಮ ಮೂಲಕ ನಮ್ಗೆ ಹೇಳಕ್ಕೆ ಇಚ್ಛೆ